KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ಸೆಕೆಂಡ್ ರೌಂಡ್ ಶೆಡ್ಯೂಲ್ನ ಎಕ್ಸ್ಟೆಂಡ್ ಮಾಡಿದೆ. ಬೋತ್ KCET ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ಶೆಡ್ಯೂಲ್ ಎಕ್ಸ್ಟೆಂಡ್ ಆಗಿದೆ. ಹೊಸ ಶೆಡ್ಯೂಲ್ನ ಹೊಸ ಟೈಮ್ ಟೇಬಲ್ನ KEA ರಿಲೀಸ್ ಮಾಡಿದೆ. ಆ ಟೈಮ್ ಟೇಬಲ್ ಈ ರೀತಿ ಇದೆ. ಶೆಡ್ಯೂಲ್ ಎಕ್ಸ್ಟೆಂಡೆಡ್ ಫಾರ್ ಚಾಯ್ಸ್ ಎಂಟ್ರಿ, ಪೇಮೆಂಟ್ ಆ್ಯಂಡ್ ರಿಪೋರ್ಟಿಂಗ್ ಟು ದಿ ಕಾಲೇಜ್. KCET ವಿದ್ಯಾರ್ಥಿಗಳಿಗೆ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಈ 4 ಚಾಯ್ಸಲ್ಲಿ ಒಂದು ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಪ್ ಟು 11:59 PM ಆನ್ 26/9/2024 ಸೆಪ್ಟೆಂಬರ್ 26 ರಾತ್ರಿ 11:59 ಅಂದರೆ ರಾತ್ರಿ 12 ಗಂಟೆವರೆಗೂ ಟೈಮ್ ಇದೆ. ಅಷ್ಟರೊಳಗಡೆ ನೀವು ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ಪೇಮೆಂಟ್ ಆಫ್ ಫೀಸ್ ಓನ್ಲಿ ಬೈ ಚಾಯ್ಸ್ 1 ಆರ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ 27/9/2024 ಫೀಸನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಚಾಯ್ಸ್ 1 ವಿದ್ಯಾರ್ಥಿಗಳಿಗೆ ಮಾತ್ರ 28/9 ಮಧ್ಯಾಹ್ನ 2 ಗಂಟೆವರೆಗೂ ಟೈಮ್ ಇದೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 28 ಸಂಜೆ 5:30 ಒಳಗಡೆ. ಸೊ ಡೇಟ್ ಎಕ್ಸ್ಟೆಂಡ್ ಆಗಿರೋ ಉದ್ದೇಶ ಏನು ಅಂದರೆ, ಈಗ ಕೆಲವು ವಿದ್ಯಾರ್ಥಿಗಳಿಗೆ ಚಲನ್ ಡೌನ್ಲೋಡ್ ಆಗ್ತಿರಲಿಲ್ಲ, ಲಿಂಕೇ ಓಪನ್ ಆಗ್ತಿರಲಿಲ್ಲ, ಫೀಸನ್ನು ಪೇ ಮಾಡಿದರೂ ಸಹ 0 ಅಂತ ತೋರಿಸ್ತಾ ಇರಲಿಲ್ಲ. ಹೀಗೆ ಭಾಳ ಸಾಫ್ಟ್ವೇರ್ ಪ್ರಾಬ್ಲಮ್ ಇತ್ತು. ಈಗ ಅದೆಲ್ಲ ಕ್ಲಿಯರ್ ಆಗಿದೆ. ನೀಟ್ ವಿದ್ಯಾರ್ಥಿಗಳಿಗೆ ಸಹ ಶೆಡ್ಯೂಲ್ ಈಗ ಎಕ್ಸ್ಟೆಂಡ್ ಆಗಿದೆ. ಫೀಸನ್ನು ಪೇ ಮಾಡೋದಕ್ಕೆ, ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋದಕ್ಕೆ, ಹಾಗೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೊಸ ಶೆಡ್ಯೂಲ್ನ KEA ರಿಲೀಸ್ ಮಾಡಿದೆ. ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ ವಿದ್ಯಾರ್ಥಿಗಳಿಗೆ ಫೀಸನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ 27/9 ಸೆಪ್ಟೆಂಬರ್ 27 ಲಾಸ್ಟ್ ಡೇಟ್ ಇದೆ ಫೀಸನ್ನು ಪೇ ಮಾಡೋದಕ್ಕೆ. ಫೀಸನ್ನು ಇದುವರೆಗೂ ಪೇ ಮಾಡಿಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ. ಡೆಪೋಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ KEA ಬ್ಯಾಂಗ್ಳೂರ್ ಇನ್ ಪರ್ಸನ್ ಇಫ್ ನಾಟ್ ಸಬ್ಮಿಟೆಡ್ ಅರ್ಲಿಯರ್. ಇದುವರೆಗೂ ನೀವೇನಾದರೂ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿಲ್ಲ ಅಂದರೆ ಈಗ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ ಇನ್ ಪರ್ಸನ್ ಮಲ್ಲೇಶ್ವರಂ KEA ಆಫೀಸ್ಗೆ ಖುದ್ದಾಗಿ ಹೋಗಿ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು. ಅದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 27 ಫ್ರಮ್ ಮಾರ್ನಿಂಗ್ 10:30 to 4 PM. ಫೀಸನ್ನು ಪೇ ಮಾಡ್ತೀರಾ, ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತೀರಾ, ಆಮೇಲೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದಕ್ಕೆ ಲಾಸ್ಟ್ ಡೇಟ್ ಅಗೈನ್ 27/9/24 4 PM. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು, ಅಡ್ಮಿಷನ್ ಆಗಬೇಕು. ಅದಕ್ಕೆ ಮೆಡಿಕಲ್ ಹಾಗೆ ಡೆಂಟಲ್ ಸ್ಟೂಡೆಂಟ್ಸ್ ಒಂದು ಸೆಟ್ ಆಫ್ ಅಟೆಸ್ಟೆಡ್ ಕಾಪೀಸ್ ಆಫ್ ಯುವರ್ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಆ್ಯಸ್ ಇನ್ ವೆರಿಫಿಕೇಷನ್ ಸ್ಲಿಪ್. ಅದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 28 ಸಂಜೆ 5:30 ಒಳಗಡೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಬೇಕು. ಮತ್ತು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಬೋತ್ KCET ಹಾಗೆ ನೀಟ್ ವಿದ್ಯಾರ್ಥಿಗಳು ಸಪೋಸ್ ಕಾಲೇಜಿಗೆ ಸೆಪ್ಟೆಂಬರ್ 27 ಬೆಳಗ್ಗೆ 10:00 ಇಲ್ಲ 11 ಗಂಟೆಗೆ ಹೋಗಿ ಅಲ್ಲಿ ಅಡ್ಮಿಷನ್ ಆದ್ರಿ ಅಂತ ಅಂದ್ಕೊಳ್ಳೋಣ. ಮೇ ಬಿ ಟೇಕ್ ಸಮ್ 4 hours ಆರ್ 5 hours ಆಗ್ಬೋದು. ಅದಾದಮೇಲೆ ನೈಟ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮ್ಮ ಸೀಕ್ರೆಟ್ ಕೋಡು ಮತ್ತು ಪಾಸ್ವರ್ಡ್ನೆಲ್ಲ ಎಂಟ್ರಿ ಮಾಡಿ ಲಾಗಿನ್ ಆಗಿ ನಾವು ಈ ಕಾಲೇಜಿಗೆ ರಿಪೋರ್ಟ್ ಆಗಿದ್ದೀವಿ ಅಂತ ನೀವು ಸಹ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಬೇಕು. ಕಾಲೇಜಲ್ಲೂ ರಿಪೋರ್ಟ್ ಮಾಡ್ತಾರೆ, ಅದು ಸೆಕೆಂಡರಿ. ಬಟ್ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಥ ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡಿದ್ದೀವಿ ಅಂತ ಅಪ್ಡೇಟ್ ಮಾಡಲೇಬೇಕು. ಸಪೋಸ್ ನೀವು ಅಪ್ಡೇಟ್ ಮಾಡ್ದಲೇ ಇದ್ದರೆ ಅಡ್ಮಿಷನ್ ಆಗಿರೋದಿಲ್ಲ, ಕ್ಯಾನ್ಸಲ್ ಆಗಿಬಿಡುತ್ತೆ. ಬಿ ಕೇರ್ಫುಲ್.